ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಹರಪನಹಳ್ಳಿ: ನಾವು ಎಲ್ಲಿಯವರೆಗೆ ಹೋರಾಟದ ಹಾದಿಯಲ್ಲಿ ತೊಡಗಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ನಮ್ಮ ಕಾರ್ಮಿಕರಿಗೆ ಸರ್ಕಾರದ ಉಪಯೋಗಗಳು ಸಿಗುವುದಿಲ್ಲ. ಆದ್ದರಿಂದ ತಾಲ್ಲೂಕಿನ ಎಲ್ಲಾ ಕಾರ್ಮಿಕರು ಒಂದಾಗುವ ಸಮಯ ಬಂದಿದೆ ಎಂದು ಎಐಟಿಯುಸಿ ಸಂಘಟನೆಯ ರಾಜ್ಯಾಧ್ಯಕ್ಷ ಎಚ್. ಜಿ. ಉಮೇಶ್ ಕರೆ ನೀಡಿದರು. ತಾಲ್ಲೂಕಿನ ಉಚ್ಚಂಗಿ ದುರ್ಗದಲ್ಲೂ ಹಮ್ಮಿಕೊಳ್ಳಲಾಗಿದ್ದ ಎಐಟಿಯುಸಿ ಸಂಘಟನೆಯ 4ನೇ ತಾಲ್ಲೂಕು ಸಮ್ಮೇಳನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಈ ನಮ್ಮ ಸಂಘಟನೆಯ ತಲೆ ಎತ್ತಲಿಕ್ಕೆ ಹರಪನಹಳ್ಳಿ, ಅರಸೀಕೆರೆ ಮತ್ತು ಉಚ್ಚಂಗಿದುರ್ಗದ ಕಟ್ಟಡ ಕಾರ್ಮಿಕರು ಮೂಲ ಕಾರಣ. ಹಾಗೆ 1998 ಮತ್ತು 1999ರಲ್ಲಿ ನಮ್ಮ ಕಾರ್ಮಿಕರಿಗೆ ಯಾವುದೇ ಭದ್ರತೆಯನ್ನು ಸರ್ಕಾರ ನೀಡಿರಲಿಲ್ಲ. ಬಳಿಕ ಕಾರ್ಮಿಕರೆಲ್ಲ ಧ್ವನಿ ಎತ್ತಿದ ಮೂಲ ಉದ್ದೇಶದಿಂದ ಈ ಸಂಘಟನೆಯ ಪ್ರತಿಫಲವಾಗಿ ಇಂದು ಕಾರ್ಮಿಕ ಮಂಡಳಿ ರಚನೆಯಾಗಿದೆ ಎಂದು ಅವರು ತಿಳಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಉಚ್ಚಂಗಿದುರ್ಗದ ಸರ್ಕಾರಿ ಆಸ್ಪತ್ರೆಯಿಂದ ಉಚ್ಚಂಗಿದುರ್ಗ ಕೋಟೆ ಕ್ಯಾಂಪ್ವರೆಗೂ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಮಿಕರು ಹಾಗೂ ಮುಖಂಡರು ಸೇರಿ ನಡೆಸಿದ ಬೈಕ್ ರ್ಯಾಲಿಗೆ ಹೊಸಳ್ಳಿ ಮಲ್ಲೇಶ್ ಚಾಲನೆ ನೀಡಿದರು. ಎಐಟಿಯುಸಿ ಸಂಘಟನೆಯ ತಾಲ್ಲೂಕು ಕಾರ್ಯದರ್ಶಿ ಗುಡಿಹಳ್ಳಿ ಹಾಲೇಶ್ ಮಾತನಾಡಿ, ಎಐಟಿಯುಸಿ ಸಂಘಟನೆಯ ಹೋರಾಟದ ಫಲವಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ ರಚನೆಯಾಗಿದೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಆರೋಗ್ಯದ ತಪಾಸಣೆ ಹೆಸರಿನಲ್ಲಿ ಹಾಗೂ ಕಿಟ್ ವಿತರಣೆ ಹೆಸರಿನಲ್ಲಿ ಸಾವಿರಾರು ಕೋಟಿ ಹಣವನ್ನು ದೋಚುವ ಕೆಲಸ ಮಾಡುತ್ತಿದೆ. ಆದ್ದರಿಂದ ಮಂಡಳಿಯ ಉಳುವಿಗಾಗಿ ನಮ್ಮ ಸಂಘಟನೆ ಹೋರಾಡುತ್ತಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಸೌಲಭ್ಯಗಳನ್ನು ಪಡೆಯಲು ನಾವು ಬೀದಿಗಿಳಿದು ಹೊರಡುವ ಕಾಲ ಹತ್ತಿರ ಬಂದಿದೆ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಎಂದು ಅವರು ತಿಳಿಸಿದರು. ಈ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಸಂಘಟನೆಯ ತಾಲ್ಲೂಕು ಉಸ್ತುವಾರಿ ಎಚ್. ಎಂ. ಸಂತೋಷ್ ಮಾತನಾಡಿ, ಇಂತಹ ಸಮ್ಮೇಳನಗಳು ಕೇವಲ ತಾಲ್ಲೂಕು ಮಟ್ಟಕ್ಕೆ ಸೀಮಿತವಾಗಬಾರದು. ಈ ಸಮ್ಮೇಳನ ಇಡೀ ರಾಜ್ಯದ ಜನತೆಗೆ ಹಾಗೂ ಅಧಿಕಾರಿಗಳಿಗೆ ತಲುಪುವಂತೆ ಆಗಬೇಕು. ಆಗ ಮಾತ್ರ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ನಾವೆಲ್ಲ ದೇಶವನ್ನು ಕಟ್ಟಲು ಹೊರಟಿರುವ ಜನರು. ನಮ್ಮ ಸಂಘಟನೆಗೆ ಒಂದು ಇತಿಹಾಸವಿದೆ. ಅಲ್ಲದೆ ಹಿಂದೆ ನಮಗೆ ಸ್ವತಂತ್ರ ಸಿಗುವುದಕ್ಕೆ ಬ್ರಿಟಿಷರೊಂದಿಗೆ ಹೋರಾಟ ಮಾಡಿದೆ. ಆದ್ದರಿಂದ ನಾವೆಲ್ಲ ಒಗ್ಗಟ್ಟಾಗಿ ನಿಂತರೆ ನಮ್ಮ ಶಕ್ತಿಯ ಮೂಲಕ ನಮ್ಮ ಮೂಲಭೂತ ಸೌಕರ್ಯಗಳನ್ನು ನಾವು ಪಡೆದುಕೊಳ್ಳಬಹುದು ಎಂದು ಅವರು ತಿಳಿಸಿದರು. ಇನ್ನು ಹೊಸಳ್ಳಿ ಮಲ್ಲೇಶ್ ಮಾತನಾಡಿ, ನಮ್ಮ ಹಕ್ಕನ್ನು ಎಂದು ಗಟ್ಟಿಯಾಗಿ ಕೇಳುತ್ತವೆ ಅಂದು ನಮ್ಮ ಸಂಘಟನೆಯ ಸಾರ್ಥಕತೆಯಾಗುವುದು. ನಮ್ಮ ಬದುಕಿನುದ್ದಕ್ಕೂ ದುಡಿದ ಹಣದ ತೆರಿಗೆಯಿಂದ ಸರಕಾರ ನಡೆಯುತ್ತಿದೆ. ಆದ್ದರಿಂದ ನಾವೆಲ್ಲ ಗಟ್ಟಿಯಾಗಿ ನಿಂದಾಗ ಮಾತ್ರ ನಮ್ಮ ಸಂಘಟನೆಯ ಹಕ್ಕನ್ನು ಚಲಾಯಿಸಬಹುದು. ಅದರಲ್ಲೂ ಮಹಿಳಾ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಧ್ವನಿಯೆತ್ತಬೇಕು. ನಮ್ಮ ಶಕ್ತಿಯ ಬಗ್ಗೆ ನಮಗೆ ತಿಳಿದಾಗ ಮಾತ್ರ ಹೋರಾಟದ ಅರಿವಿನ ಛಲ ನಮಗೆ ಬರುತ್ತದೆ ಎಂದು ಅವರು ತಿಳಿಸಿದರು. ಈ ವೇಳೆ ಮುಂದಿನ 3 ವರ್ಷಕ್ಕೆ ಎಐಟಿಯುಸಿ ಸಂಘಟನೆ ಹರಪನಹಳ್ಳಿ ತಾಲ್ಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ, ಕಲ್ಲು ಒಡೆಯುವ ಮತ್ತು ಕ್ವಾರಿ ಕಾರ್ಮಿಕರ ಸಂಘ ತಾಲ್ಲೂಕು ಅಧ್ಯಕ್ಷ ಕೆ. ದಾದ್ಪೀರ್, ರಾಜ್ಯ ಕಾರ್ಯದರ್ಶಿ ಎಚ್. ವೀರಣ್ಣ, ರಾಜ್ಯ ಮಂಡಳಿ ಸದಸ್ಯ ಹಲಗಿ ಸುರೇಶ, ತಾಲ್ಲೂಕು ಸಂಘಟನಾ ಕಾರ್ಯದರ್ಶಿ ಬಳಿಗನೂರು ಕೋಟ್ರೇಶ್, ಹಿರಿಯ ಕಟ್ಟಡ ಕಾರ್ಮಿಕರಾದ ಟಿ. ರಾಮಜ್ಜ, ಅಂಗನವಾಡಿ ಶಿಕ್ಷಕಿ ಬಸಮ್ಮ ಗುಡಿಹಳ್ಳಿ, ತಾಲ್ಲೂಕಿನ ಕೋಟೆಪ್ಪ, ಅರಸೀಕೆರೆ ರಂಗಪ್ಪ, ಚಿತ್ರದುರ್ಗ ಚೌಡಪ್ಪ, ಹಾಲೇಶಪ್ಪ, ಸತ್ತೂರ್ ಜಕಣಾಚಾರಿ ಸಂಯೋಜಿತ ಸಮಿತಿಯ ಸರ್ವ ಸದಸ್ಯರು ಹಾಗೂ ಕಟ್ಟಡ ಕಾರ್ಮಿಕರು, ಕಲ್ಲು ಒಡೆಯುವ ಕಾರ್ಮಿಕರು, ಕ್ವಾರಿ ಕಾರ್ಮಿಕರು ಸೇರಿ ಇತರರು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ. ಕೇಸ್ ಎಲ್ಲ ಜನಗಳಿಗೂ ಕೂಡ ವಿಚಾರಗಳು ಗೊತ್ತಾಗ್ತವು. ಈಗ ಹರಪನಹಳ್ಳಿ ತಾಲೂಕು ಮಟ್ಟದಾಗ ಸಾಕಷ್ಟು ಸಮಾವೇಶಗಳನ್ನು ಮಾಡಿದಾರ. ಆದ್ರೆ ಗ್ರಾಮೀಣ ಪ್ರದೇಶದಾಗ ಮಾಡೋದ್ರಿಂದ ಏನಾಗತಿ, ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಕಾರ್ಮಿಕರುಗಳಿಗೂ ಕೂಡ ಇಲ್ಲಿ ನಡೀತಕ್ಕಂಥ ಸಮಾವೇಶದ ಬಗ್ಗೆ ಗೊತ್ತಾಗ್ತತಿ. ಆಮೇಲೆ ಹಿರಿಯ ಕಾಮ್ರೇಡ್ಗಳೆಲ್ಲ ಬಂದು ಅಲ್ಲಿ ತಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನೆಲ್ಲ ಈಗ ನಿಮಗೆ ತಿಳಿಸಿದ್ದಾರೆ. ಆ ವಿಚಾರಗಳನ್ನು ನೀವು ಮನಗಂಡು ಈ ಒಂದು ಸಂಘಟನೆಯನ್ನು, ಅಂದ್ರೆ ನಿಮ್ಮ ಕಾರ್ಮಿಕ ಸಂಘಟನೆಯನ್ನು ಯಾವ ರೀತಿ ನೀವು ಕಟ್ಟಬೇಕು ಮತ್ತೆ ಇದನ್ನ ಯಾವ ರೀತಿ ಮುಂದುವರಿಸಿಕೊಂಡು ಹೋಗ್ಬೇಕು, ಈ ಸಂಘಟನೆ ಕಟ್ಟೋದ್ರಿಂದ ಏನಾಗ್ತತಿ ಅಂತಕ್ಕಂಥದ್ದನ್ನೆಲ್ಲ ನೀವು ಈ ದಿನ ಈಗ ಸಂಘಟನೆ ಬಗ್ಗೆ ಹೇಳಿರ್ತಕ್ಕಂಥ ವಿಚಾರ ತಿಳ್ಕೊಂಡಿರಿ. ಒಗ್ಗಟ್ಟೆ ಬಲ, ಒಗ್ಗಟ್ಟಿಲ್ಲದೆ ಇದ್ರೆ ನಾವು ಏನು ಮಾಡಕ್ಕಾಗಲ್ಲ. ಈಗಿನ ಸರ್ಕಾರಗಳೆಲ್ಲ ಜಿಟ್ಟಿಡ್ಕೊಂಡ್ಬಿಟ್ಟವು. ಅಂದ್ರ ತಾಯಿ ಹತ್ತಾಗ ಮಾತ್ರ ಮಗುಗ್ಲಿ ಹಾಲು ಕುಡಿಸ್ತಾಳೆ ತಾಯಿ. ಅದೇ ರೀತಿ ಸರ್ಕಾರಗಳು ಕೂಡ ಹೋರಾಟ ಮಾಡಿ ನಾವೆಲ್ಲಂತೂ ಪಡಿಬೇಕು. ಇವತ್ತಿನ ಕಾಲದಾಗ ಹೋರಾಟ ಇಲ್ಲ ಇದ್ರೆ ನಾವ್ ಏನು ಪಡೆಯಕ್ ಸಾಧ್ಯತೆ ಇಲ್ಲ ಅಂತ ಹೇಳ್ತೀನಿ. ಆದ್ರೆ ಕಟ್ಟಡ ಕಾರ್ಮಿಕರು ಬಹಳಷ್ಟು ಸಂಖ್ಯೆಯಲ್ಲಿ ಇದ್ರು ಕೂಡ ಈ ಒಂದು ತಾಲೂಕು ಸಮಾವೇಶ ಆದ್ರೂ ಕೂಡ ಒಂದು ಸಭೆಗೆ ಸೇರಿದಷ್ಟು ಜನ ಸೇರಿದ್ರೆ ಒಂಥರ ವಿಶಾಲ ಅನಿಸುತ್ತೆ ನನಗೆ. ಮುಂದೆ ಇಂತ ಎಲ್ಲ ಸಮಾವೇಶ ಇದ್ರು ಕೂಡ ನೀವೆಲ್ಲರೂ ಒಗ್ಗಟ್ಟಾಗಿ ಎಲ್ಲವನ್ನೂ ಕರೆತಂದು ಈ ಒಂದು ಕಾರ್ಯಕ್ರಮವನ್ನು
ತಗೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರದು. ನಾವು ತಗೊಳ್ಳುವುದರಲ್ಲಿ ವಿಫಲರಾಗಿದ್ದೀವಿ, ಸರಿಯಾದ ರೀತಿಯಲ್ಲಿ ತಗೊಳ್ಳುವ ವಿಧಾನ ನಮಗೆ ಗೊತ್ತಿಲ್ಲ. ಆ ಕಾರಣದಲ್ಲಿ ನಾವು ಸುಮ್ಮನೆ ಯಾವುದೋ ವಿಚಾರಗಳಲ್ಲಿ ನಾವು ಸೌಲಭ್ಯಗಳಿಂದ ವಂಚಿತರಾಗಿರೋದ್ರಿಂದ ಈ ಸಂಘಟನೆ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಸದಾ ನಿಮ್ ಜೊತೆಯಲ್ಲಿ ಇರುತ್ತೆ. ಸಂಘಟನೆ ಜೊತೆಯಲ್ಲಿ ನೀವಿದ್ದು ಮತ್ತೆ ಸಂಘಟಿತರಾಗಿ ಮತ್ತು ಜಾಗೃತರಾಗಿ ಮತ್ತು ಸೌಲಭ್ಯಗಳನ್ನ ಪಡ್ಕೊಳ್ತಾ ಮತ್ತು ಈ ಸಮಾವೇಶ 4ನೇ ಕಟ್ಟಡ ಕಾರ್ಮಿಕರ ಹರಪನಹಳ್ಳಿ ತಾಲೂಕಿನ ಸಮ್ಮೇಳನ ಯಶಸ್ವಿಯಾಗಲಿ ಮತ್ತು ಆ ಸಮ್ಮೇಳನಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷ ವಿಜಯನಗರ ಜಿಲ್ಲೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸುತ್ತಾ ಮತ್ತು ತಮ್ಮೆಲ್ಲರಿಗೂ ಸಹಿತ ಮುಂದೆ ಇನ್ನು ಮಂಡಳಿಯಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ನಾಳೆ ಏನು ನಡೆಯುವ ಸಭೆಯಲ್ಲಿ ಕಾರ್ಮಿಕ ಸಚಿವರ ಜೊತೆ ಮತ್ತು ಕಾರ್ಮಿಕ ಅಧಿಕಾರಿಗಳ ಜೊತೆ ವಿಳಂಬ ಆಗಿರುವಂತ ಕಾರ್ಮಿಕರ ಸೌಲಭ್ಯಗಳು ಮತ್ತು ವಿದ್ಯಾರ್ಥಿ ವೇತನ ಮತ್ತು ವಂಚಿತರಾಗಿರ್ತಕ್ಕಂಥ ಮತ್ತು ಸೌಲಭ್ಯಗಳನ್ನ ಕೊಡಿಸುವಂತ ಮತ್ತು ಮಂಜೂರಾತಿ ಮಾಡುವಂತ ವಿಚಾರ ಯಶಸ್ವಿ ಆಗಲಿ ಮತ್ತು ಈ ಸಮ್ಮೇಳನ ಯಶಸ್ವಿ ಆಗಲಿ ಅಂತೇಳಿ ಶುಭ ಹಾರೈಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.